ಅವ್ರು ಶಾಸಕರಾಗಿ, ಸಂಸದರಾಗಿ, ರಾಜ್ಯಸಭಾ ಸದಸ್ಯರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಗಳಾಗಿ ಅವ್ರು ನಡೆಸಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತು, ಜವಾಬ್ದಾರಿ ನಿರ್ವಹಿಸಿದ್ದಾರೆ ಅಂತ ನಮಗೆ ಗೊತ್ತು, ಅಧಿಕಾರ ನಿರ್ವಹಿಸಿದ್ದಾರೆ ಅಂತ ಗೊತ್ತು. ಆದ್ರೆ ಬೆಂಗಳೂರಿಗೆ ಡೆಲ್ಲಿ ಸ್ವಲ್ಪ ದೂರದಲ್ಲಿರೋದ್ರಿಂದಾಗಿ ಡೆಲ್ಲಿಯಲ್ಲಿ ಏನು ಮಾಡಿದ್ರು ಅಂತ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬಹುಶಃ ಅವ್ರದೇ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲ್ಲ. ಅವ್ರು ಬರುವಾಗ ಪ್ರಧಾನಮಂತ್ರಿ ಆಗುವಾಗ ಕಾಶ್ಮೀರದಲ್ಲಿ ಸುಮಾರು 7-8 ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ. ಇವ್ರ ಹತ್ರ ಇದ್ದಂತ ಬಹಳ ಕಡಿಮೆ ಅಧಿಕಾರದ ದಿನಗಳಲ್ಲಿ 11-12 ತಿಂಗಳ ಅವಧಿಯಲ್ಲಿ ಕಾಶ್ಮೀರದಲ್ಲಿ ಚುನಾವಣೆ ಮಾಡಿ ಸಹಿ ಅನ್ನಿಸ್ಕೋತಾರೆ ಅನ್ಸಲೆ. ಯಾಕಂದ್ರೆ ಆಗ ಕಾಶ್ಮೀರದಲ್ಲಿ ಚುನಾವಣೆ ಮಾಡೋದು ಬಹಳ ಸುಲಭ ಇರಲಿಲ್ಲ. ಇವ್ರಿಗಿಂತ ತುಂಬಾ ಜಾಸ್ತಿ ಬಹುಮತ ಇರ್ತಕ್ಕಂಥವ್ರು ಮಾಡೋ ಧೈರ್ಯನೇ ತಗೊಂಡಿರ್ಲಿಲ್ಲ ಅಂತಲೇ. ಅಂತ ಕಾಲದಲ್ಲಿ ದೇವೇಗೌಡರು ಜಮ್ಮು ಕಾಶ್ಮೀರದ ಚುನಾವಣೆಯನ್ನ ಮಾಡಿ ತಾನೇನು ಅನ್ನೋದನ್ನ ತೋರಿಸ್ಕೊಡ್ತಾರೋ ಅಂತ. ಭಾರತ ಅನ್ನುವಂಥ ಶಬ್ದ ಸ್ವಲ್ಪ ಅಪಾಯಕಾರಿ ಅನ್ನುವಂಥ ಇದ್ದಂಥ ದಿನಗಳು. ನಾಗಾ ಬಂಡುಕೋರರ ಜೊತೆ ಸಂಧಾನ ಮಾಡ್ತಾ 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 ಮಾತುಕತೆ ಮಾಡ್ತಾ ದೂರದ ಜೂರಿಚ್ನಲ್ಲಿ ಅವ್ರ ಜೊತೆ ಒಪ್ಪಂದಕ್ಕೆ ಸಹಿ ಆಗ್ತಾರೆ ಅಂತಲೇ. ನಾಗಾ ಬಂಡುಕೋರರ ಜೊತೆ ಒಂದು ಶಾಂತಿಯ ಪ್ರಸ್ತಾವಕ್ಕೆ ಒಪ್ಪಂದಕ್ಕೆ ಜೂರಿಚ್ನಲ್ಲಿ ಸಹಿ ಆಗ್ತಾರೆ ಸನ್ಮಾನ್ಯ ದೇವೇಗೌಡರು. IT ಇಂಡಸ್ಟ್ರಿಗೆ ಟ್ಯಾಕ್ಸ್ ಹಾಲಿಡೇ ಅನ್ನು ಕೊಟ್ಟಂತ ಮೊದಲನೇ ಪ್ರಧಾನಮಂತ್ರಿ ದೇವೇಗೌಡರು. ನಾವು ದೇವೇಗೌಡರನ್ನ ಕೃಷಿಗೋ ಅಥವಾ ರಾಗಿ ಮುದ್ದೆಗೋ ಅನೇಕ ಪತ್ರಕರ್ತರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಅಂತಲೇ. ಆದ್ರೆ IT ಇಂಡಸ್ಟ್ರಿಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಂತ ಮೊದಲನೇ ಪ್ರಧಾನಮಂತ್ರಿ. ಯಾಕಂದ್ರೆ ಎಲ್ಲಿ ಬೆಳವಣಿಗೆಗೆ ಸಾಧ್ಯತೆ ಇದೆ ಅಂತ ಗುರುತಿಸೋದಿದೆಯಲ್ಲ, ಅದೊಬ್ಬ ನಾಯಕನ ಲಕ್ಷಣ ಅಂತಲೇ. ಆಮೇಲೆ ಅದನ್ನ ಮುಂದೆ ತಗೊಂಡಂತವ್ರು ಸಾವಿರಾರು ಜನ ಇರ್ತಾರೆ. ಆದ್ರೆ ಇಲ್ಲಿ ಬೆಳವಣಿಗೆ ಅದೊಂದು ಬೀಜ ಇದೆ ಅನ್ನೋದನ್ನ ಗುರುತಿಸ್ಬೇಕಾಗಿರ್ತಕ್ಕಂಥದ್ದು ಒಬ್ಬ ನಾಯಕನ ಲಕ್ಷಣ.